ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ರಾಜ್ಯ ರಾಜಕೀಯಕ್ಕೆ ತಿರುವು ನೀಡುವ ವರದಿಯಂತೆ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಸಿದ್ದು ಹೊಸ ಪಕ್ಷ ರಚನೆ ಮಾಡ್ತಾರಾ? ಹೊಸ ಪಕ್ಷ ಕಟ್ಟೋ ಆಲೋಚನೆಯಲ್ಲಿ ಸಿದ್ದರಾಮಯ್ಯ ಇದ್ದಾರಾ? ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿದ್ದರಾಮಯ್ಯ ಸುಲಭವಾಗಿ ಸಿಎಂ ಕುರ್ಚಿ ಬಿಟ್ಟು ಕೊಡೋದಿಲ್ವಂತೆ. 5 ವರ್ಷ ಅವರೇ ಇರ್ತಾರಂತೆ. ಒಂದು ವೇಳೆ ಅವರನ್ನೇನಾದರೂ ಮಧ್ಯದಲ್ಲಿ ಕೆಳಗಿಳಿಸಿದರೆ ಅವರು ಬೇರೆ ಪಕ್ಷ ಕಟ್ಟುತ್ತಾರಂತೆ. ಈ ಥರದ ಸುದ್ದಿ ಯಾಕೆ ಬಂತು? ಹೊಸ ಪಕ್ಷದ ಬಗ್ಗೆ ಸಿಎಂ ಆಪ್ತರೇ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಛಲವಾದಿ ನಾರಾಯಣಸ್ವಾಮಿ ಯಾರು? ಬಿಜೆಪಿಯ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ನಲ್ಲಿ. ಇನ್ನು ಸಿದ್ದರಾಮಯ್ಯ ಹೈಕಮಾಂಡ್ ಮೀರಿ ಬೆಳೆದಿದ್ದಾರೆ. ಈಗ ಸಿದ್ದರಾಮಯ್ಯ ಬಳಿ ಅವರ ಆಪ್ತರ ದಂಡಿದೆ. ಸಾವಿರಾರು ಕೋಟಿ ಬಂಡವಾಳ ಹಾಕುವಂತಹ ಆಪ್ತರಿದ್ದಾರೆ. ಬೆಳಗಾವಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಅಂದರೆ ಅವರನ್ನು ಇಳಿಸಲ್ಲ, ಇಳಿಸಿದರೆ ಬೇರೆ ಪಾರ್ಟಿ ಕಟ್ತಾರೆ ಅನ್ನುವಂಥ ಹೇಳಿಕೆ. ಇದು ಸಾಕಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗಬಹುದು. ಛಲವಾದಿ ನಾರಾಯಣಸ್ವಾಮಿ ಏನು ಹೇಳಿದ್ದಾರೆ, ಅವರನ್ನು ಮಾತಾಡಿಸಿದ್ದಾರೆ ನಮ್ಮ ರಿಪೋರ್ಟರ್. ಕೇಳಿಸ್ಕೊಳ್ಳಿ. ಒಂದು ವೇಳೆ ಅಧಿಕಾರ ಹಸ್ತಾಂತರ ಸಂದರ್ಭ ಅಂತ ಬಂದರೆ JDS ನಿಂದ ಬಂದ ರೀತಿಯಲ್ಲಿ ಕೂಡ ಬೇರೆ ಪಕ್ಷ ಕಟ್ಟುವಂಥ ತೀರ್ಮಾನ ಕೂಡ ಬರ್ಬೋದು ಅಂತ ಅನ್ಸುತ್ತಾ? ನೋಡಿ, ಹಿಂದೇನು ಈ ಪ್ರಯತ್ನಗಳು ನಡೆದವೆ. ಅವರು ಜನತಾದಳದಿಂದ ಹೊರಗಡೆ ಬಂದಾಗ ಒಂದು ಪಾರ್ಟಿ ಕಟ್ಟಿದ್ರು, ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಅವರು. ಯಾಕಂತಂದರೆ ಇಷ್ಟೊಂದು ಬಲಿಷ್ಠವಾಗಿ ಅವರ ಟೀಮ್ ಇರಲಿಲ್ಲ ಆವಾಗ. ಸಿದ್ದರಾಮಯ್ಯನವ್ರಿಗೆ ಈಗ ಬೆಂಬಲಿಗರಿದ್ದಾರಲ್ಲ ಟೀಮು, ಆ ಶಕ್ತಿಯುತ ಟೀಮ್ ಆವತ್ತು ಅವರ ಬೆಂಬಲಕ್ಕೆ ಇರಲಿಲ್ಲ. ಆವತ್ತು ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್ ಮಾಡೋರಿದ್ದಾರಲ್ಲ ಅಂಥವರು ಪ್ರಬಲವಾಗಿರಲಿಲ್ಲ. ಈಗ ಅವ್ರಿಗೆ ಎಲ್ಲ ರೀತಿಯ ಶಕ್ತಿ ಇದೆ. ಎಷ್ಟು ಬೇಕಾದರೂ ಅವರು ಶಕ್ತಿ ಮೀರಿ ಹಾಕಬಲ್ಲರು. ಆ ಕಾರಣದಿಂದಾಗಿ ಅವರ ಟೀಮ್ ದೊಡ್ಡದಿರೋದ್ರಿಂದ ಅದೇನು ದೇವೇಗೌಡರು ಮತ್ತು ಫ್ಯಾಮಿಲಿ ಇಷ್ಟೆಲ್ಲ ಮಾಡಿ 25-30 ಸೀಟ್ ತೊಗೊಂಡು ಮುಖ್ಯಮಂತ್ರಿ ಆಗ್ಬೋದು ಅಲ್ವಾ? ಇವರು ನಾವು ಕೂಡ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು? ನಮಗೂ ಎಲ್ಲ ತಾಕತ್ತಿದೆ ಅನ್ನೋ ಪ್ರಯತ್ನ ಅವರಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನನಗೆ ಅನಿಸಿದೆ. ಯಾಕೆಂದರೆ ನಮಗೂ ಅವ್ರ ಕಡೆ ಇರ್ತಕ್ಕಂಥವ್ರು ಕೆಲವರೆಲ್ಲ ಮಾತಾಡ್ತಾರೆ ಈ ರೀತಿ. ಅಂಥ ಸಂದರ್ಭ ಬಂದರೆ ನಮ್ಮ ಸಾಹೇಬರೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಾವು ಸರಿಯಾದ ಉತ್ತರನೇ ಕೊಡ್ತೀವಿ ಅನ್ನೋ ಮಾತುಗಳು ಅಲ್ಲೂ ಬರ್ತಾಯಿವೆ. ಅದರಿಂದಾಗಿ ರಾಜಕಾರಣದಲ್ಲಿ ಇವೆಲ್ಲ ಸಹಜ, ಏನು ಬೇಕಾದ್ರೂ ಆಗ್ಬೋದು. ಸರಿಯಾದ ಉತ್ತರ ಅಂದರೆ ಯಾವ ರೀತಿ ಅಂದರೆ ಒಂದು ವೇಳೆ ಬೇರೆ ಪಕ್ಷ ಕಟ್ಬೋದು ಅಂತ ನಮ್ಮ ಮನಸ್ಸಿಗೆ. ಅದಕ್ಕೆ ನಾನು ಹೇಳಿದ್ದು, ಈಗ ಮೊದಲು ಅವರು ಜನತಾದಳದಿಂದ ಹೊರಗೆ ಬಂದಾಗ ಅವ್ರಿಗೆ ಶಕ್ತಿ ಇರಲಿಲ್ಲ. ಈಗ ಕಾಂಗ್ರೆಸ್ಸನ್ನು ಮೀರಿಸುವ ಶಕ್ತಿ ಇದೆ. ಯಾಕಂದರೆ ಕಾಂಗ್ರೆಸ್ ಈಸ್ ಎ ವೀಕ್ ಪಾರ್ಟಿ. ಕಾಂಗ್ರೆಸ್ ವೀಕ್ ಆಗೋಗಿದೆ. ಹೈಕಮಾಂಡಿಂದ ಹಿಡಿದು ಇಲ್ಲಿವರೆಗೂ ಇಲ್ಲ. ಕಾಂಗ್ರೆಸ್ಗಿಂತ ಸ್ಟ್ರಾಂಗ್ ಇರೋರು ಯಾರು ಹೇಗಂದರೆ ಸಿದ್ದರಾಮಯ್ಯ. ಅದರಿಂದನೇ ಕಾಂಗ್ರೆಸ್ಸು ಸಿದ್ದರಾಮಯ್ಯನಿಗೆ ಎದುರ್ತದೆ ಹೊರತು ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಎದುರೋದಿಲ್ಲ. ಇದರ ಅರ್ಥ ಅಂತಂದರೆ ಇವಾಗ ಜಟಾಪಟಿ ಆದಾಗ ಅವರು ತೀರ್ಮಾನ ತೆಗೆದುಕೊಳ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಒಂದು ಮಾಹಿತಿ ಅಂದರೆ ಅವರು ಅಕ್ಕಪಕ್ಕದಲ್ಲಿ ಕೂಡ ಹೇಳ್ತಾರು ಅಂತ ಹೇಳ್ತಾರಂತ. ಅದೇ ಅವರ ಹಿಂಬಾಲಕರು ಕೆಲವರು ಹೇಳೋ ಮಾತುಗಳನ್ನು ನಾವು ಹೇಳ್ತೀವಿ ಅಷ್ಟೇ. ಅವರು ತಗೊಳ್ಳೋದೇನೂ ಇರ್ಬೋದು. ಆದರೆ ಈಗ ನನಗೆ ಮೊದಲಿಗಿಂತ ಅವರು ಈಗ ಸ್ಟ್ರಾಂಗ್ ಇದ್ದಾರೆ. ಕಾಂಗ್ರೆಸ್ ವೀಕ್ ಇದೆ. ಅವರು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಸ್ಟ್ರಾಂಗ್ ಇತ್ತು, ಇವರು ವೀಕ್ ಇದ್ದರು, ಅದಕ್ಕೆ ಕಾಂಗ್ರೆಸ್ಗೆ ಬಂದರು. ಹಿಂಬಾಲಕರು ಹೇಳೋ ಪ್ರಕಾರ ನಿಮ್ಗೆ ಏನು ಅನಿಸುತ್ತೆ ಅಂತ? ಅಲ್ಲ, ಒಂದು ನಾನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಹಿಂಬಾಲಕರ ಮಾತುಗಳಲ್ಲಿ ಕೇಳಿದಾಗ ಅವರು ಮುಂದೆ ಹಿಂಗೇನಾದರೂ ಅವ್ರಿಗೆ ಅನ್ಯಾಯ ಮಾಡಿದರೆ, ಅವರನ್ನು ಅಧಿಕಾರದಿಂದ ಇಳಿಸೋದೇ ತೀರ್ಮಾನ ಆದರೆ, ಅವ್ರಿಗೆ ಬೇಸರ ಆದರೆ ಮಾತ್ರ ಒಂದು ಪಾರ್ಟಿ ಕಟ್ತಾರೆ ಅವರು ಅನ್ನೋ ಮಾತುಗಳನ್ನು ಹೇಳ್ತಾರೆ. ರಾಜಕೀಯದಲ್ಲಿ ಯಾವ ಬೇಕಾದ್ರೆ ಏನು ಬೇಕಾದ್ರೂ ಕೂಡ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಅದಕ್ಕೇನು ಹೀಗೆ ಆಗುತ್ತೆ ಅಂತೇಳಿ ಅಲ್ಲೇನು ರೂಲ್ ಇಲ್ಲ ಪೊಲಿಟಿಕ್ಸಲ್ಲಿ. ಅದು ಕಾನ್ಸ್ಟಿಟ್ಯೂಷನ್ ಬುಕ್ ಏನಿಲ್ಲ, ಅದಕ್ಕೆ ಏನು ಬೇಕಾದರೂ ನಡೀಬಹುದು. ಯಾಕಂದ್ರೆ ಅವ್ರ ಹಿಂಬಾಲಕರ ಪಟ್ಟಿ ಕೂಡ ದೊಡ್ಡದಿರುವಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಹೌದು, ಅದು ಪಟ್ಟಿಯನ್ನು ಸಣ್ಣ ಪುಟ್ಟವರಿಲ್ಲ, ಎಲ್ಲ ಸಾವಿರಾರು ಕೋಟಿಗಳು ಒಡೆಯರೇ ಅವರ ಹಿಂಬಾಲಕರಿದ್ದಾರೆ ಈಗ. ಅದರಿಂದಾಗಿ ಆ ಶಕ್ತಿ ಇರೋದರಿಂದ ಅವರು ಅಂಥ ತೀರ್ಮಾನಕ್ಕೆ ಬಂದರೂ ಬರ್ಬೋದು. ಬಟ್ ಇದು ಹಿಂಗೆ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರ ಹಸ್ತಾಂತರ ಅಂತ ಸಂದರ್ಭ ಬಂದರೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಕುರ್ಚಿ ಬಿಟ್ಕೊಡಲ್ಲ. ಹಿಂಬಾಲಕರು ಸ್ಟ್ರಾಂಗ್ ಇರುವಂಥ ಹಿನ್ನೆಲೆಯಲ್ಲಿ ಹೊಸ ಪಕ್ಷ ಕಟ್ಟಬಹುದು ಅನ್ನೋ ಒಂದು ಸುಳಿವನ್ನು ಅವ್ರ ಹಿಂಬಾಲಕರು ಮಾತಾಡ್ತಾ ಇರುವಂಥ ಸಂಬಂಧಪಟ್ಟಂತೆ ಆಗ್ತಾರೆ. ಒಟ್ಟಾರೆ ಒಂದಂತೂ ಭಾಳ ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ಜೋರಾಗುತ್ತಾ ಅನ್ನುವಂಥದ್ದು ಒಂದು ಚರ್ಚೆ ವಿಚಾರ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಅಲ್ಲ, ಈ ಸುದ್ದಿ ಭಾಳ ದೊಡ್ಡ ಸುದ್ದಿ. ಕೇಳಿ, ನನಗೆ ಕ್ಯೂರಿಯಾಸಿಟಿ ಇರೋದು, ನೆಕ್ಸ್ಟ್ ಅವ್ರು ನಾನು ಸ್ಪರ್ಧೆನೇ ಮಾಡಲ್ಲ, ಹಿಂದೆ ಸರಿದು ಬಿಡ್ತೀನಿ, ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಬಿಡ್ತೀನಿ, ಹುಮ್ಮಸ್ ಇರುತ್ತಾ ಅಂತ ಮತ್ತೆ ಪಕ್ಷ ಕಟ್ಟಿ ಮತ್ತೆ? ವೆರಿ ವ್ಯಾಲಿಡ್ ಕ್ವಶನ್ ಇದು. ಭಾಳ ಅತ್ಯದ್ಭುತ ಕ್ವಶನ್, ಮತ್ತು ಈ ಕ್ವಶನ್ಗೆ ನಿಜವಾಗಿ ಉತ್ತರ ಸಿಗಲೇಬೇಕು. ಆಮೇಲೆ ಛಲವಾದಿ ನಾರಾಯಣಸ್ವಾಮಿ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿದ್ದವರು. ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಳ ದೊಡ್ಡ ಅಭಿಮಾನಿ. ಮಲ್ಲಿಕಾರ್ಜುನ ಖರ್ಗೆ ಪಾಪ ಅವ್ರಿಗೇನು ಮಾಡಿಲ್ಲ. ಇವಾಗ ಅವರನ್ನು ಕರ್ಕೊಂಬಂದು ಏನಾದರೂ MLC ಮಾಡಿ ವಿರೋಧ ಪಕ್ಷದ ನಾಯಕ ಇಲ್ಲಿ ತನಕ ಆಗೋದ್ರೆ ಅದಕ್ಕೆ ಯಡಿಯೂರಪ್ಪ ಕಾರಣ, ಅದು ಬೇರೆ ಬಿಟ್ಟಾಕಿ.
ಈಗ ನೀವೊಂದು ಕೇಳಿದ್ರಲ್ಲ, ಇವ್ರು ಯಾಕೆ ಹೋಗ್ತಾರೆ ಬೇರೆ ಪಕ್ಷ ಮಾಡಿಕೊಂಡು ವಯಸ್ಸಾಯ್ತು ಅವರಿಗೆ ಅಂತ? ಹಂಗಲ್ಲ ಅದು. ನೋಡಿ, ಎಷ್ಟು ಅದ್ಭುತ ಮಾತು ಹೇಳಿದರು ಅಂತಂದರೆ, 2005 2006 ಅವರು ಎಕ್ಸ್ಪೆಲ್ ಆದಾಗ, ಇದರಿಂದ ಜೆ ಡಿ ಎಸ್ಸಿಂದ ಎಕ್ಸ್ಪೆಲ್ ಆದಾಗ ಅವ್ರು ಹೇಳಿದಂಥ ಮಾತು ಈಗಲೂ ನನ್ನ ಕಿವಿಗೆ ಕೇಳ್ತಾ ಇದೆ. ಸರ್, ಬೇರೆ ಪಕ್ಷ ಮಾಡ್ತೀರಾ, ಅದಕ್ಕೆ ದುಡ್ಡು ಬೇಡವೇನ್ರಿ? ನಮ್ಮ ಹತ್ರ ಅಷ್ಟು ದುಡ್ಡಿದೆಯಾ, ಬೇರೆ ಪಕ್ಷ ಸುಲಭನಾ ಅಂತ ಕೇಳಿದರು. ಅದು ಆಗ ಕೇಳಿದ ಪ್ರಶ್ನೆ. ಈಗ ದುಡ್ಡಿದೆ ಅಂದರೆ ಸಿದ್ದರಾಮಯ್ಯವ್ರ ಹತ್ರ ದುಡ್ಡಿದೆ ಅಂತಲ್ಲ, ಅವ್ರ ಸುತ್ತಮುತ್ತ ಇರೋರ ಹತ್ರ ದುಡ್ಡಿದೆ. ಅದು ಹೇಳ್ಬಿಡ್ತೀನಿ ಯಾರೆಲ್ಲ ಅಂತೇಳಿ. ಈಗ ಅವ್ರು ಹೇಳಿದ್ರಲ್ಲ, ಕೆ ಜೆ ಜಾರ್ಜ್ ಇದ್ದಾರೆ. ಕೆ ಜೆ ಜಾರ್ಜ್ ಏನು ಪಾಲಿಟಿಕ್ಸಲ್ಲೇ ದುಡ್ಡು ಮಾಡಬೇಕು ಅಂತಲ್ಲ, ಅವ್ರದ್ದಿಲ್ಲಿ ಎಂಬೆಸ್ಸಿ ಎಲ್ಲ ಅವ್ರದ್ದೇ. ಸತೀಶ್ ಜಾರಕಿಹೊಳಿ ಇದ್ದಾರೆ, ಅವರು ಸಾಹುಕಾರರೇ. ಎಂ ಬಿ ಪಾಟೀಲ್ ಇದ್ದಾರೆ. ಎಂ ಬಿ ಪಾಟೀಲ್ ಸ್ವಲ್ಪ ಡೌಟ್ ಇದೆ ನನಗೆ, ಇವ್ರ ಜೊತೆ ಬಂದುಬಿಡ್ತಾರಾ, ಸ್ವಲ್ಪ ಡೌಟ್ ಇದೆ. ಆಮೇಲೆ ಭೈರತಿ ಸುರೇಶ್ ಇದ್ದಾರೆ, ಸಾವಿರಾರು ಕೋಟಿ. ಆಮೇಲೆ ಬೇಕಿದ್ರೆ MTB ನಾಗರಾಜ್ ಬಂದುಬಿಡ್ತಾರೆ, ಅವರು ಕುರುಬ ಸಮುದಾಯಕ್ಕೆ ಸೇರಿದಂಥವ್ರು. ಈ 4 ಜನ ಸೇರಿದ್ರೇ 5,000 ಕೋಟಿ ಬರುತ್ತೆ ಅಲ್ಲಿ, ಹೇಳಿದ್ದು ನಾನು ಫಾರ್ ಎಕ್ಸಾಂಪಲ್. ಹಾಗಿದ್ರೆ ಇವರಿಗೆ ಹುಮ್ಮಸ್ಸಿದೆಯಾ ಮತ್ತೊಂದಿದೆಯಾ ಅಂತಲ್ಲ. ಈಗ ಅವರೇನು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂಥ ಸಂದರ್ಭದಲ್ಲಿ ಇವರು ಒಪ್ಕೊಂಡಿದ್ರೆ, ಸಿದ್ದರಾಮಯ್ಯನವರು ಹೇಳಿಲ್ಲಪ್ಪ, ನಾನು ಮಾತು ಕೊಟ್ಟಿದ್ದೀನಿ, ನಿಮಗೆಲ್ಲ ಏನು ವ್ಯವಸ್ಥೆಗಳು ಬೇಕು ನಾನು ಮಾಡಿಕೊಡ್ತೀನಿ, ಅದಲ್ಲಿರ್ಬೋದು. ನೋಡಿ ಸರ್, ಈ ಬಾರಿ ಮತ್ತು ಮುಂದಿನ ಬಾರಿ ನಮಗೆ ಮಹತ್ತರವಾದ ಸ್ಥಾನ ಕೊಡಬೇಕು, ಸತೀಶ್ ಜಾರಕಿಹೊಳಿ ಡ್ಯಾಶ್ ಇವರಿಗೆಲ್ಲ ಅಂತೇಳಿ. ಇಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ, ಅದು DK ಅವರು ನಿರ್ಧಾರ ಮಾಡ್ತಾರೆ ಅಂತ ಇವರನ್ನು ಬಿಟ್ಟರೆ, ಸಿದ್ದರಾಮಯ್ಯನಿಗೆ ಆಗಿ ಅಲ್ಲ. ಈಗ ಸಿದ್ದರಾಮಯ್ಯನವ್ರು ನೆಕ್ಸ್ಟ್ ಪಾರ್ಟಿ ಮಾಡೋದಿದ್ರು ಕೂಡ ಪಾರ್ಟಿ ಮಾಡಬೇಕು ಅಂತಲ್ಲ, ಒಂದು ಗ್ರೂಪ್. ನಾವು ಅವತ್ತಿಂದ ಹೇಳ್ತಾ ಇದ್ವಿ, ಸತೀಶ್ ಜಾರಕಿಹೊಳಿ ಹೋಗಿ ಹೇಳಿದರು, ನೋಡಿ ನಮಗೆ ಇದು ಮಾಡಿಕೊಡಿ, ನಮ್ಗೆ ವ್ಯವಸ್ಥೆ ಆಗಿಲ್ಲ, ನಾವು 40 ಜನ ಹೊರಗೆ ಬಂದುಬಿಡ್ತೀವಿ, ಅದಕ್ಕೊಂದು ಹೆಸರಿಟ್ಬಿಡೋದು ಸಿದ್ದರಾಮಯ್ಯನವರ ಪಾರ್ಟಿ ಅಂತ. ಸಿದ್ದರಾಮಯ್ಯನವರಿಗೆ ಅದರಿಂದ ಈಗಲೂ ಹೇಳ್ತೀನಿ, ಒಂದು ನಯ ಪೈಸೆ ಲಾಭ ಆಗೋದಿಲ್ಲ. ಆದರೆ ಒಂದು ಕಾಲದಲ್ಲಿ ಇವರೆಲ್ಲ ಹೆಲ್ಪ್ ಮಾಡಿದ್ರಲ್ಲ, ಅವರಿಗೆ ಸ್ಥಾನಮಾನ ಸಿಗೋದು ಏನಾಗ್ಬೋದು ಅಂತ ಹೇಳ್ಬಿಡ್ತೀನಿ. ಅದರ ಮಿಡ್ಲಲ್ಲೂ ಕೂಡ ಇದು ಒಂದು ಏನು ಊಹಾಪೋಹದ ಪ್ರಶ್ನೆ ಅಂತಂದ್ರೂ ಕೂಡ ಹೆಂಗೆ ಆಗ್ಬಿಡ್ಬೋದು ಅನ್ನೋದಕ್ಕೆ ನಾನು ಹೇಳೋದು. 40-50 ಜನ ಬಂದರೆ ಆ ಕಡೆ BJP ಕಾಯ್ತಾ ಇರುತ್ತೆ, ಅವರು ಅದ್ರ ಜೊತೆ ವಿಲೀನ ಆಗಲ್ಲ, ಸ್ವತಂತ್ರ ಐಡೆಂಟಿಟಿ ಇಟ್ಕೊಂಡು ಹೊಸ ಜನತಾ ಪಾರ್ಟಿ ಥರ ಮಾಡ್ತಾರೆ ಅವರು ಅಂತೇಳಿ. ದೇವೇಗೌಡರದ ಪಾರ್ಟಿ ಒಂದು ಕಡೆ, ಅಲ್ಲಿ BJP ಜೊತೆ ವಿಲೀನ ಆಗ್ತಾ ಇದೆ. ಆ ಒಂದು ಬ್ಲ್ಯಾಂಕ್ ಇದೆಯಲ್ಲ, ನಿಜ ಹೇಳಬೇಕು ಅಂತಂದರೆ ಬಹಳ ದೊಡ್ಡ ಒಂದು ಚರ್ಚೆಯ ವಿಷಯ ಇದು. ಆಗೋದಿಲ್ಲ ಬೇರೆ ವಿಚಾರ. ಇಂಥ ಒಂದು ಮೂರನೇ ಇದೆಯಲ್ಲ ಶಕ್ತಿ ಉದಯಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಇಲ್ಲಿ. ಬಟ್ ಹಾಗಂತ ಹೈಕಮಾಂಡ್ಗೂ ಗೊತ್ತು, ಸಿದ್ದರಾಮಯ್ಯನವ್ರನ್ನ ಆ ಥರ ಅವರಿಗೆ ಬೇಸರ ಮಾಡ್ಕೊಂಡು ಇಳಿಸಬಾರ್ದು ಅಂತ ಅವ್ರಿಗೂ ಗೊತ್ತು, ಅವರ ಅನುಯಾಯಿಗಳಿಗೆ ಸಪೋರ್ಟ್ ಮಾಡಿಸಬೇಕು ಅಂತ ಅವ್ರಿಗೂ ಗೊತ್ತು. ಅದು ಆಗದೇ ಇದ್ದರೆ ಈ ರೀತಿ ಆಗಬಹುದು ಅಂತ ಚಲುವರಾಯಸ್ವಾಮಿ ಹೇಳ್ತಾ ಇರೋದು ಕೂಡ. ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ, ರಾಜ್ಯ ರಾಜಕೀಯಕ್ಕೆ ತಿರುವು ನೀಡುವ ವರದಿಯಂತೆ. CM ಸ್ಥಾನದಿಂದ ಕೆಳಗಿಳಿದ್ರೆ ಸಿದ್ದು ಹೊಸ ಪಕ್ಷ ರಚನೆ ಮಾಡ್ತಾರಾ, ಹೊಸ ಪಕ್ಷ ಕಟ್ಟೋ ಆಲೋಚನೆಯಲ್ಲಿ ಸಿದ್ದರಾಮಯ್ಯ ಇದ್ದಾರಾ? ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿದ್ದರಾಮಯ್ಯ ಸುಲಭವಾಗಿ CM ಕುರ್ಚಿ ಬಿಟ್ಟು ಕೊಡೋದಿಲ್ವಂತೆ, 5 ವರ್ಷ ಅವರೇ ಇರ್ತಾರಂತೆ. ಒಂದು ವೇಳೆ ಅವರನ್ನೇನಾದರೂ ಮಧ್ಯದಲ್ಲಿ ಕೆಳಗಿಳಿಸಿದರೆ ಅವರು ಬೇರೆ ಪಕ್ಷ ಕಟ್ಟುತ್ತಾರಂತೆ. ಈ ಥರದ ಸುದ್ದಿ ಯಾಕೆ ಬಂತು? ಹೊಸ ಪಕ್ಷದ ಬಗ್ಗೆ CM ಆಪ್ತರೇ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಛಲವಾದಿ ನಾರಾಯಣಸ್ವಾಮಿ ಯಾರು? BJPಯ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ನಲ್ಲಿ. ಇನ್ನು ಸಿದ್ದರಾಮಯ್ಯ ಹೈಕಮಾಂಡ್ ಮೀರಿ ಬೆಳೆದಿದ್ದಾರೆ. ಈಗ ಸಿದ್ದರಾಮಯ್ಯ ಬಳಿ ಅವರ ಆಪ್ತರ ದಂಡಿದೆ. ಸಾವಿರಾರು ಕೋಟಿ ಬಂಡವಾಳ ಹಾಕುವಂತಹ ಆಪ್ತರಿದ್ದಾರೆ. ಬೆಳಗಾವಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಅಂದರೆ ಅವರನ್ನು ಇಳಿಸಿದರೆ ಬೇರೆ ಪಾರ್ಟಿ ಕಟ್ತಾರೆ ಅನ್ನುವಂಥ ಹೇಳಿಕೆ. ಇದು ಸಾಕಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗಬಹುದು. ಛಲವಾದಿ ನಾರಾಯಣಸ್ವಾಮಿ ಏನು ಹೇಳಿದ್ದಾರೆ, ಅವರನ್ನು ಮಾತಾಡಿಸಿದ್ದಾರೆ ನಮ್ಮ ರಿಪೋರ್ಟರ್, ಕೇಳಿಸ್ಕೊಳ್ಳಿ. ಒಂದು ವೇಳೆ ಅಧಿಕಾರ ಹಸ್ತಾಂತರ ಸಂದರ್ಭ ಅಂತ ಬಂದರೆ JDS ನಿಂದ ಬಂದ ರೀತಿಯಲ್ಲಿ ಕೂಡ ಬೇರೆ ಪಕ್ಷ ಕಟ್ಟುವಂಥ ತೀರ್ಮಾನ ಕೂಡ ಬರ್ಬೋದು ಅಂತ ಅನ್ಸುತ್ತಾ? ನೋಡಿ, ಹಿಂದೇನು ಈ ಪ್ರಯತ್ನಗಳು ನಡೆದವೆ. ಅವರು ಜನತಾದಳದಿಂದ ಹೊರಗಡೆ ಬಂದಾಗ ಒಂದು ಪಾರ್ಟಿ ಕಟ್ಟಿದ್ರು, ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಅವರು. ಯಾಕಂತಂದರೆ ಇಷ್ಟೊಂದು ಬಲಿಷ್ಠವಾಗಿ ಅವರ ಟೀಮ್ ಇರಲಿಲ್ಲ ಆವಾಗ. ಸಿದ್ದರಾಮಯ್ಯನವ್ರಿಗೆ ಈಗ ಬೆಂಬಲಿಗರಿದ್ದಾರಲ್ಲ ಟೀಮು, ಆ ಶಕ್ತಿಯುತ ಟೀಮ್ ಆವತ್ತು ಅವರ ಬೆಂಬಲಕ್ಕೆ ಇರಲಿಲ್ಲ. ಆವತ್ತು ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್ ಮಾಡೋರಿದ್ದಾರಲ್ಲ ಅಂಥವರು ಪ್ರಬಲವಾಗಿರಲಿಲ್ಲ. ಈಗ ಅವ್ರಿಗೆ ಎಲ್ಲ ರೀತಿಯ ಶಕ್ತಿ ಇದೆ, ಎಷ್ಟು ಬೇಕಾದರೂ ಅವರು ಶಕ್ತಿ ಮೀರಿ ಹಾಕಬಲ್ಲರು. ಆ ಕಾರಣದಿಂದಾಗಿ ಅವರ ಟೀಮ್ ದೊಡ್ಡದಿರೋದ್ರಿಂದ ಅದೇನು ದೇವೇಗೌಡರು ಮತ್ತು ಫ್ಯಾಮಿಲಿ ಇಷ್ಟೆಲ್ಲ ಮಾಡಿ 25-30 ಸೀಟ್ ತೊಗೊಂಡು ಮುಖ್ಯಮಂತ್ರಿ ಆಗ್ಬೋದು ಅಲ್ವಾ? ಇವರು ನಾವು ಕೂಡ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು, ನಮಗೂ ಎಲ್ಲ ತಾಕತ್ತಿದೆ ಅನ್ನೋ ಪ್ರಯತ್ನ ಅವರಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನನಗೆ ಅನಿಸಿದೆ. ಯಾಕೆಂದರೆ
ನಮಗೂ ಅವ್ರ ಕಡೆ ಇರ್ತಕ್ಕಂಥವ್ರು ಕೆಲವರೆಲ್ಲ ಮಾತಾಡ್ತಾರೆ ಈ ರೀತಿ. ಅಂಥ ಸಂದರ್ಭ ಬಂದರೆ ನಮ್ಮ ಸಾಹೇಬರೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಾವು ಸರಿಯಾದ ಉತ್ತರನೇ ಕೊಡ್ತೀವಿ ಅನ್ನೋ ಮಾತುಗಳು ಅಲ್ಲೂ ಬರ್ತಾಯಿವೆ. ಅದರಿಂದಾಗಿ ರಾಜಕಾರಣದಲ್ಲಿ ಇವೆಲ್ಲ ಸಹಜ, ಏನು ಬೇಕಾದ್ರೂ ಆಗ್ಬೋದು. ಸರಿಯಾದ ಉತ್ತರ ಅಂದರೆ ಯಾವ ರೀತಿ ಅಂದರೆ ಒಂದು ವೇಳೆ ಬೇರೆ ಪಕ್ಷ ಕಟ್ಬೋದು ಅಂತ ನಮ್ಮ ಮನಸ್ಸಿಗೆ. ಅದಕ್ಕೆ ನಾನು ಹೇಳಿದ್ದು, ಈಗ ಮೊದಲು ಅವರು ಜನತಾದಳದಿಂದ ಹೊರಗೆ ಬಂದಾಗ ಅವ್ರಿಗೆ ಶಕ್ತಿ ಇರಲಿಲ್ಲ. ಈಗ ಕಾಂಗ್ರೆಸ್ಸನ್ನು ಮೀರಿಸುವ ಶಕ್ತಿ ಇದೆ. ಯಾಕಂದರೆ ಕಾಂಗ್ರೆಸ್ ಈಸ್ ಎ ವೀಕ್ ಪಾರ್ಟಿ. ಕಾಂಗ್ರೆಸ್ ವೀಕ್ ಆಗೋಗಿದೆ, ಹೈಕಮಾಂಡಿಂದ ಹಿಡಿದು ಇಲ್ಲಿವರೆಗೂ ಇಲ್ಲ. ಕಾಂಗ್ರೆಸ್ಗಿಂತ ಸ್ಟ್ರಾಂಗ್ ಇರೋರು ಯಾರು ಹೇಗಂದರೆ ಸಿದ್ದರಾಮಯ್ಯ. ಅದರಿಂದನೇ ಕಾಂಗ್ರೆಸ್ಸು ಸಿದ್ದರಾಮಯ್ಯನಿಗೆ ಎದುರ್ತದೆ ಹೊರತು ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಎದುರೋದಿಲ್ಲ. ಇದರ ಅರ್ಥ ಅಂತಂದರೆ ಇವಾಗ ಜಟಾಪಟಿ ಆದಾಗ ಅವರು ತೀರ್ಮಾನ